ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಬ್ಬರು ತಮ್ಮ ಮನೆಯನ್ನ ಚಂದದ ಗೂಡಾಗಿ ರೂಪಿಸ್ಕೋಬೇಕು ಅಂತಾರೆ. ಅದರಲ್ಲೂ ಹೆಣ್ಮಕ್ಳು ತುಂಬಾ ಗಮನ ಹರಿಸೋದು ಅಡುಗೆ ಮನೆ ಬಗ್ಗೆ. ಇತ್ತೀಚಿನ ದಿನದಲ್ಲಿ ವೆರೈಟಿ ರೀತಿಯಾದಂತಹ ಅಡುಗೆ ಮನೆಗಳು ಬಂದಿವೆ. ಸಾಕಷ್ಟು ವೆರೈಟಿಗಳಿವೆ. ವಾರ್ಡ್ರೂಬ್ಸ್ ಇವಾಗ ಹೊಸದಾಗಿ ಅದಕ್ಕೆ ಜಾಯಿನ್ ಮಾಡ್ತಿದ್ದಾರೆ. ಕಲರ್ ಕಾಂಬಿನೇಷನ್ಸ್ ಇರುತ್ತೆ. ಸೊ ತಮ್ಮ ಅಂದದ ಕಿಚನನ್ನು ಇನ್ನಷ್ಟು ಅಂದವಾಗಿ ರೂಪಿಸೋದಕ್ಕೆ ಎಲ್ಲ ಗೃಹಿಣಿಯರು ಆಸೆ ಪಡ್ತಾರೆ. ಹಾಗಾದರೆ ನಮ್ಮ ಅಡುಗೆ ಮನೆಯನ್ನು ಇನ್ನಷ್ಟು ಸುಂದರವಾಗಿ ಹೇಗೆ ಮಾಡಬಹುದು, ಇವತ್ತಿನ ಸುಹಾಸಿನಿಯಲ್ಲಿ ಇದ್ರ ಬಗ್ಗೆ ಬೆಳಕು ಚೆಲ್ತಾ ಇದ್ದೀವಿ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮುಖೇಶ್ ನಮ್ಮ ಜೊತೆ ಇದ್ದಾರೆ. ಮುಖೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಇವತ್ತು ಮಾರ್ಕೆಟಲ್ಲಿ ಅಡುಗೆ ಮನೆಗೆ ಸಂಬಂಧಪಟ್ಟ ಸಾಕಷ್ಟು ವಸ್ತುಗಳು ಸಿಗುತ್ತೆ, ತುಂಬ ವೆರೈಟೀಸ್ ಇರುತ್ತೆ. ಸೊ ಈ ಅಡುಗೆ ಮನೆ ಪ್ಲಾನನ್ನು ನೋಡಿದಾಗ ಯಾವೆಲ್ಲ ರೀತಿ ವಿಧಗಳಿವೆ? ಇವಾಗಿನ ಕಾಲದಲ್ಲಿ ಕಿಚನ್ ಇಸ್ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾವ್ರೆ. ನಿಮ್ದು ಹಾಲ್ ಎಷ್ಟು ಡೆಕೋರೇಷನ್ ಮಾಡ್ತಾರೆ ಅಷ್ಟೇ ಇಂಪಾರ್ಟೆನ್ಸ್ ಕಿಚನ್ಗೂ ಇದೆ. ಕಿಚನ್ ನಾವು ಡೆಕೋರೇಟ್ ಮಾಡೋವಾಗ ಕಿಚನ್ ಒನ್ ಇಸ್ ಲುಕ್ಸು ಇದೆ, ತುಂಬ ಚೆನ್ನಾಗಿ ನೋಡೋಕ್ಕೂ ಇರಬೇಕು, ಪ್ಲಸ್ ಅದರಲ್ಲಿ ಪ್ರಾಕ್ಟಿಕಲ್ ಯೂಸೇಜ್ ಇದೆ. ಸೊ ಈಚ್ ಆ್ಯಂಡ್ ಎವ್ರಿ ಕಿಚನ್ ಮೋಸ್ಟ್ ಆಫ್ ದ ಟೈಮ್ ಮನೆಯಲ್ಲಿ ಹೆಂಗಸರು ಆಲ್ಮೋಸ್ಟ್ 80% ಟೈಮ್ ಕಿಚನಲ್ಲೇ ಸ್ಪೆಂಡ್ ಮಾಡೋವಾಗ ಅದು ಯುಟಿಲಿಟಿ ನೋಡಬೇಕು ನಾವು. ಸೊ ಅಂತ ಲಾಟ್ ಆಫ್ ಥಿಂಗ್ಸ್ ಇದೆ ನಾವು ನೋಡೋದು. ಬರೀ ಲುಕ್ಸ್ ಇದೆ, ಯುಟಿಲಿಟಿ ಇದೆ, ಪರ್ಪಸ್ ಇದೆ. ಇವಾಗ ಮನೆಯಲ್ಲಿ ಕಿಚನ್ ಅಷ್ಟು ದೊಡ್ಡದು. ಇವಾಗ ಮಾಡರ್ನ್ ಕಾಲದಲ್ಲಿ ಎಲ್ಲ ಕಿಚನ್ ಸ್ಪೇಸು ಲಿಮಿಟೆಡ್ ಇರುತ್ತೆ. ಸೊ ಆ ಲಿಮಿಟೆಡ್ ಸ್ಪೇಸಲ್ಲಿ ನಾವು ಯಾವ ರೀತಿ ಜಾಸ್ತಿ ಯೂಸೇಜ್ ಮಾಡ್ಬೋದು, ಸ್ಟೋರೇಜ್ ಮಾಡ್ಬೋದು, ಪ್ರಾಕ್ಟಿಕಲಿ ಯೂಸೇಜ್ ಮಾಡ್ಬೋದು, ಪ್ಲಸ್ ಅದನ್ನು ನಾವು ಮಾಡರ್ನ್ ಟಚ್ ಕೊಡೋದು. ಸೊ ಇದೆಲ್ಲ ತುಂಬ ಇವಾಗ ಎಲ್ಲ ಡೆವಲಪ್ಮೆಂಟ್ ಇದೆ, ಟೆಕ್ನಾಲಜಿ ಇದೆ. ಸೊ ನಾವು ಟೆಕ್ನಾಲಜೀಸಿಂದ, ಹಾರ್ಡ್ವೇರ್ ಫಿಟ್ಟಿಂಗ್ಸಿಂದ ನಮ್ಮ ಕಿಚನನ್ನು ಸುಂದರವಾಗಿ ಮಾಡ್ಬೋದು. ಪ್ಲಸ್ ಅದನ್ನು ನಾವು ಯೂಸರ್ ಫ್ರೆಂಡ್ಲಿ ಹೇಳ್ತೀವಿ. ಸೊ ಅದು ಮಾಡ್ಬೋದು. ಪ್ಲಸ್ ಸ್ಟೋರೇಜ್ ಏರಿಯಾ, ಮೊದಲು ಎಲ್ಲ ಕಿಚನ್ನು ಮನೆ ಎಲ್ಲ ದೊಡ್ಡದು ಇರ್ತಾ ಇದೆ, ಇವಾಗ ಫ್ಲ್ಯಾಟ್ ಸಿಸ್ಟಮ್ ಇದೆ. ಸೊ ಮನೆ ಚಿಕ್ಕದಾಗೋದ್ರಿಂದ ಕಿಚನ್ ಏರಿಯಾನು ಸ್ವಲ್ಪ ಸ್ಕ್ವೀಸ್ ಆಗುತ್ತೆ. ಚಿಕ್ಕದಾಗೋದ್ರಿಂದ ನಾವು ಆ ಚಿಕ್ಕ ಸೈಜಲ್ಲಿ ನಮ್ಮ ಲಿಮಿಟೆಡ್ ಸ್ಪೇಸ್ ಏನು ಅಲಾಟ್ ಆಗಿದೆ ಕಿಚನ್ಗೆ, ಅದರಲ್ಲಿ ನಾವು ಜಾಸ್ತಿ ಯೂಸೇಜ್ ಯಾವ ಥರ ಮಾಡ್ಬೋದು, ಯಾವ ಥರ ಸ್ಟೋರೇಜ್ ಕೊಡ್ಬೋದು, ಯಾವ ಥರ ಯೂಸರ್ ಫ್ರೆಂಡ್ಲಿ ಕೊಡ್ಬೋದು, ಯಾವ ಥರ ಮಾಡರ್ನ್ ಲುಕ್ಸ್ ಕೊಡ್ಬೋದು, ಯಾವ ಥರ ಒಂದು ಬ್ಯೂಟಿಫುಲ್ ಆಗಿ ಕಿಚನ್ ಮಾಡ್ಬೋದು, ಅದು ಎಲ್ಲ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಕಮ್ ನಾವು. ಓಕೆ, ಇವಾಗ ನಾರ್ಮಲಿ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದು ಅಂದ್ರೆ ಓಪನ್ ಕಿಚನ್. ಪ್ರತಿಯೊಬ್ಬರು ಯಾರೇ ಇವಾಗ ಮನೆ ಕಟ್ಟಬೇಕು ಅಂದ್ರೆ ಓಪನ್ ಕಿಚನ್ ತುಂಬಾ ಆಸೆ ಪಡ್ತಾರೆ. ಸೊ ಎಂತಹವರು ಓಪನ್ ಕಿಚನ್ ಮಾಡ್ಕೋಬಹುದು ಅಂದ್ರೆ ಯಾವ ಜಾಗದಲ್ಲಿ ಆಗತ್ತದು? ಓಪನ್ ಕಿಚನ್ಸ್ ಅಂದರೆ ಫಸ್ಟ್ ನಾವು ಸ್ಪೇಸ್, ಕಿಚನ್ ಸ್ಪೇಸ್ ಅದರಲ್ಲಿ ಸ್ವಲ್ಪ ನಾವು ನಾರ್ಮಲ್ ಕಿಚನ್ಸ್ಗಿಂತ ಸ್ವಲ್ಪ ನಮಗೆ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ. ಪ್ಲಸ್ ಓಪನ್ ಕಿಚನ್ ನಾವು ಹೇಳಿದಾಗ ಇಟ್ ಈಸ್ ಎಕ್ಸ್ಪೋಸ್ಡ್. ಯಾರೇ ಮನೆಯಲ್ಲಿ ಎಂಟರ್ ಆಗಿದ ತಕ್ಷಣ ದೇ ಕ್ಯಾನ್ ಅವರು ಕಿಚನನ್ನು ನೋಡ್ಬೋದು. ಸೊ ಕಿಚನ್ ಯುಟಿಲೈಸ್ ಆವಾಗ ಮಾಡೋವಾಗ ಇಟ್ ಈಸ್ ಜಸ್ಟ್ ಲೈಕ್ ಅ ವೆಸ್ಟರ್ನ್ ಕಲ್ಚರ್ ಥರ ಇದೆ. ಸೊ ಸ್ವಲ್ಪ ನೀಟಾಗಿರೋದು. ಇವಾಗ ಯೂಶಲಿ ನಾವು ಮನೆಯಲ್ಲಿ ಹೆಂಗಸರ್ ಅಂದರೆ ಕಿಚನಲ್ಲಿ ಸ್ವಲ್ಪ ಮೇಲೆ ಕೆಳಗಡೆ ಸ್ವಲ್ಪ ನೀಟ್ನೆಸ್ ಯಾವಾಗಲೂ ಅಷ್ಟೊಂದು ಇರೋಲ್ಲ. ಸೊ ಓಪನ್ ಕಿಚನ್ ಇರೋವಾಗ ಆ ಫಸ್ಟ್ ಥಿಂಗ್ ತುಂಬ ನೋಡಬೇಕು. ಓಪನ್ ಕಿಚನ್ ತುಂಬ ಇದೆ, ನೋಡೋಕೆ ಚೆನ್ನಾಗಿದೆ, ಬಟ್ ಸೇಮ್ ಲುಕ್ಸ್ ನಾವು ಇವಾಗ ಮಾಡ್ಯುಲರ್ ಕಿಚನ್ ನಾವು ಮಾತಾಡ್ತೀವಿ, ಮಾಡರ್ನ್ ಕಿಚನ್ಸ್ ಇದೆ. ಸೊ ಅದರಲ್ಲೂ ಸೇಮ್ ಯುಟಿಲಿಟೀಸ್ ಇದೆ, ಸೇಮ್ ಫೆಸಿಲಿಟೀಸ್ ಇದೆ. ನಾವು ಲೇಟೆಸ್ಟ್ ಹಾಬ್ಸ್ ಇದೆ, ಚಿಮ್ನೀಸ್ ಇದೆ, ಕಾರ್ನರ್ ಯೂನಿಟ್ಸ್ ಇದೆ, ಟಾಲ್ ಯೂನಿಟ್ಸ್ ಇದೆ. ಆ ಥರ ನಾವು ಪ್ರೊವೈಡ್ ಮಾಡಿ ಅದೇ ಕಿಚನನ್ನು ನಾವು ಸುಂದರವಾಗಿ ಮಾಡ್ಬೋದು. ಸೊ ನಾರ್ಮಲಿ ಇವಾಗ ಕಲರ್ ಕಾಂಬಿನೇಷನ್ಸ್ ತುಂಬಾ ಬಂದಿದೆ. ಲ್ಯಾಮಿನೇಟ್ ಕಾಂಬಿನೇಷನ್ಸ್ ಇದೆ, ವೆರೈಟಿ ಆಫ್ ಫಿಟ್ಟಿಂಗ್ಸ್ ಇದೆ, ಚಾನಲ್ಸ್ ಇದೆ, ಟ್ರಾಲೀಸ್ ಇದೆ, ಮಲ್ಟಿಪಲ್ ಆಪ್ಷನ್ಸ್ ಫಾರ್ ಬಾಸ್ಕೆಟ್ಸ್ ಇದೆ, ದೆನ್ ಬ್ಯೂಟಿಫುಲ್ ಚಿಮ್ನೀಸ್ ಇದೆ. ಇವಾಗ ತುಂಬ ಈಚ್ ಆ್ಯಂಡ್ ಎವ್ರಿ ನಿಮಗೆ ಎಲ್ಲ ಪ್ರಾಡಕ್ಟಲ್ಲೂ ನಿಮಗೆ ಆದಷ್ಟು ಚಾಯ್ಸ್ ಸಿಗುತ್ತೆ. ಇವಾಗ ನಾವು ಒಂದು ಟ್ರಾಲಿ ತೊಗೊಂಡ್ರೆ ಟ್ರಾಲಿಯಲ್ಲೇ ವಿ ಹ್ಯಾವ್ ಆಲ್ಮೋಸ್ಟ್ ನಮ್ಮ ಹತ್ರ 10,000 10,000 ರೆಡಿ ಡಿಸೈನ್ಸ್ ಇದೆ. ಅದಲ್ಲದೆ ನಾವು ಕಸ್ಟಮೈಸು ಮಾಡ್ಬೋದು ಅದರಲ್ಲಿ. ಇವಾಗ ಒಬ್ಬೊಬ್ಬರು ಸೈಜು ಎಲ್ಲರದ್ದು ಸೈಜ್ ಸೇಮ್ ಇರಲ್ಲ. ಅವಾಗ ಅವ್ರಿಗೆ ಸೂಟ್ ಆಗೋದಂಥ ಸೈಜಲ್ಲಿ ನಾವು ಅವ್ರ ಪ್ರಕಾರನೂ ಕಸ್ಟಮೈಸೇಷನ್ ಮಾಡ್ಬೋದು. ಪ್ಲಸ್ ಕಲರ್ ಕಾಂಬಿನೇಷನ್ಸ್ ಕೊಡ್ಬೋದು. ಇವಾಗ ಈಚ್ ಆ್ಯಂಡ್ ಎವ್ರಿ ಸ್ಟೆಪಲ್ಲಿ ನಿಮಗೆ ಚಾಯ್ಸಸ್ ಸಿಗುತ್ತೆ. ಇವಾಗ ನಿಮ್ಮದು ಟೈಲ್ಸ್ ಇದೆ, ಕಿಚನ್ ಮೇಲೆ ಟೈಲ್ಸ್ ಇದೆ. ಸೊ ಟೈಲ್ಸಲ್ಲಿ ಯು ಗೆಟ್ ವೆರೈಟೀಸ್. ನಿಮ್ಮ ರೆಡಿಮೇಡ್ ಟೈಲ್ಸ್ ಹಾಕ್ಬೋದು, ಸಿರಾಮಿಕ್ ಟೈಲ್ಸ್ ಹಾಕ್ಬೋದು, ಕಲರ್ಫುಲ್ ಟೈಲ್ಸ್ ಹಾಕ್ಬೋದು. ಅಂದರೆ ಯಾವುದು ಪ್ರಿಫರಬಲ್? ಇವಾಗ ಟೈಲ್ಸು ತುಂಬ ಮುಖ್ಯ. ಅಡುಗೆ ಮನೆ ಎಷ್ಟೇ ನಾವು ನೀಟಾಗಿಟ್ಟಿದ್ರು ಟೈಲ್ಸ್ ಅದಕ್ಕೆ ಸೂಟಬಲ್ ಆಗಲಿಲ್ಲ ಅಂದರೆ ಕೆಡ್ದಾಗ ಕಾಣುತ್ತೆ. ಸೊ ಟೈಲ್ಸ್ ಅಥವಾ ನೆಲಕ್ಕೆ ಏನಾದರೂ ಟೈಲ್ಸ್ ಏನಾಗುತ್ತೆ ನೆಲಕ್ಕೆ ಅಂದರೆ ಇವಾಗ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಆಗ್ತಾ ಇದೆ. ವೆಟ್ರಿಫೈಡ್ ಟೈಲ್ಸ್ ಅಂದರೆ ಅದು ನಾರ್ಮಲಿ ತುಂಬ ಸ್ಟ್ರಾಂಗ್ ಇರುತ್ತೆ ಟೈಲ್ಸು. ಸೊ ಅವಾಗ ಮೇಂಟೆನೆನ್ಸ್ ಮಾಡೋಕ್ಕೂ ನಿಮಗೆ ಈಸಿ ಇರುತ್ತೆ. ಅವಾಗ ಅಲ್ಲಿ ಸ್ಟೇನ್ ನಿಮಗೆ ಏನಾದರೂ ಟೀ, ಕಾಫಿ, ಸ್ಟೇನ್ಸ್, ಪಿಕಲ್ಸ್ ಇದು ಕಿಚನಲ್ಲಿ ಕಾಮನ್ ಇದೆ. ಸೊ ಅದು ಏನಾದರೂ ನಿಮಗೆ ಅದ್ರ ಮೇಲೆ ಏನಾದರೂ ಚೆಲ್ದರೂ ಅದು ನೀಟಾಗಿ ಯು ಕ್ಯಾನ್ ಮೇಂಟೈನ್ ದ ಕಿಚನ್. ಪ್ಲಸ್ ಏನಾದರೂ ಹೆವಿ ನಿಮ್ಮ ಸಿಲಿಂಡರ್ಸ್ ಇದೆ,
ಪ್ರೆಷರ್ ಕುಕ್ಕರ್ಸ್ ಇದೆ, ಪ್ಲಸ್ ನೀವು ಮೂವ್ಮೆಂಟ್ ಇರುತ್ತೆ ಇದೆಲ್ಲ. ಸೊ ಅದು ಸಸ್ಟೈನ್ ಮಾಡೋ ಥರ ಇರಬೇಕು ಫ್ಲೋರಿಂಗ್. ಸೊ ಅದಕ್ಕೆ ಸೆಟ್ ಆಗೋದು ವೆಟ್ರಿಫೈಡ್ ಇಸ್ ದ ಬೆಸ್ಟ್ ಆಪ್ಷನ್. ವೆಟ್ರಿಫೈಡ್ ಇದೆ. ಆ್ಯಂಡ್ ಫಾರ್ ವಾಲ್ ಟೈಲ್, ನಾವು ಪ್ಲ್ಯಾಟ್ಫಾರ್ಮ್ ಮೇಲೆ ಗೋಡೆಗೆ ಹಾಕೋದು ಟೈಲ್ಸ್, ಅದರಲ್ಲಿ ಸಿರಾಮಿಕ್ ಟೈಲ್ಸಲ್ಲಿ ತುಂಬ ಆಪ್ಷನ್ಸ್ ಇದೆ. ಅದರಲ್ಲಿ ಡಿಸೈನ್ಸ್ ಇದೆ, ಕಲರ್ಸ್ ಇದೆ, ವೆರೈಟೀಸ್ ಇದೆ. ಅದರಲ್ಲೂ ತುಂಬ ಟೆಕ್ನಾಲಜಿ ಡೆವಲಪ್ ಆಗಿದೆ. ಇವಾಗ ನಮ್ಮ ಚಾಯ್ಸ್ ಪ್ರಕಾರ ನಾವು ಅದರಲ್ಲಿ ಟೈಲ್ಸ್ ಮಾಡ್ಬೋದು. ಪ್ಲಸ್ ಅದರಲ್ಲಿ ಇವಾಗ ಕಲರ್ಫುಲ್ ಟೈಲ್ಸ್ ತುಂಬ ಬಂದಿದೆ. ಪ್ಲಸ್ ವಾಲ್ಗೂ ಇವಾಗ ವೆಟ್ರಿಫೈಡ್ ಆಪ್ಷನ್ಸು ಕೊಡ್ಬೋದು. ಸೊ ದೇ ಆರ್ ಮೆನಿ ಥಿಂಗ್ಸ್, ದೇ ಆರ್ ಲಾಟ್ ಆಫ್ ತುಂಬ ಕಂಪ್ನೀಸ್ ಬಂದಿದೆ. ಅದರಿಂದ ನಮಗೆ ಅದರಲ್ಲೂ ಬೇಕಾದಷ್ಟು ಚಾಯ್ಸ್ ಸಿಗುತ್ತೆ. ಪ್ಲಸ್ ಕಿಚನಲ್ಲಿ ಮೇನ್ ಕೌಂಟರ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೌಂಟರ್, ನಾವು ಕಿಚನ್ ಕೌಂಟರ್ ಹೇಳ್ತೀವಿ, ಅದು ತುಂಬ ಇಂಪಾರ್ಟೆಂಟು. ಸೊ ನಾಟ್ ವೆರಿ ಲಾಂಗ್ ನಮ್ಮ ಹತ್ರ ತುಂಬ ಲಿಮಿಟೆಡ್ ಚಾಯ್ಸ್ ಇತ್ತು. ಮೋಸ್ಟ್ಲಿ ಎಲ್ಲ ಮನೆಯಲ್ಲಿ ಗ್ರೆನೈಟೇ ಯೂಸ್ ಆಗ್ತಾ ಇತ್ತು. ಇವಾಗಲೂ ನೀವು ನೋಡಿ ಆಲ್ಮೋಸ್ಟ್ ಕಿಚನ್ಸಲ್ಲಿ ಗ್ರೆನೈಟೇ ಯೂಸ್ ಆಗುತ್ತೆ. ಸೊ ಗ್ರೆನೈಟ್ ಅಲ್ಲದೆ ನಾವು ಇವಾಗ ಇನ್ನೊಂದು ಪ್ರಾಡಕ್ಟ್ ಲಾಂಚ್ ಮಾರ್ಕೆಟಲ್ಲೂ ಇದೆ. ಪ್ಲಸ್ ನಮ್ಮದು ಇದು ಸ್ಪೆಷಲ್ ಆಗಿ ಲಾಂಚ್ ಮಾಡ್ತಾ ಇದ್ದೀವಿ ನಾವು. ಕಿಚನ್ಗೆ ಮೇಜರ್ ಆಗಿ ನಾವು ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ಏನಾದ್ರೂ ಒಂದು ಕಲೆ ಆಗ್ಬಿಡ್ತು ಅಂದ್ರೆ ಅದು ಹೋಗೋದಿಲ್ಲ ಅಂತ. ಹೌದು, ಇದು ಸೇಫ್ ಇದೆಯಾ ಅಂದ್ರೆ ಕ್ಲೀನ್ ಮಾಡೋದು? ಇಲ್ಲ, 100%. ಇದು ಅಂದ್ರೆ ಏನಿದೆ, ಇದರಲ್ಲಿ ಪೊರೋಸಿಟಿ ಕೊರಿಯನ್ ಅಂತ ಪ್ರಾಡಕ್ಟ್ ಇದೆ. ಅದರಲ್ಲಿ ಪೊರೋಸಿಟಿ ತುಂಬಾ ಕಮ್ಮಿ ಇದೆ. ಸೊ ಪೊರೋಸಿಟಿ ಕಮ್ಮಿ ಆಗೋದ್ರಿಂದ ಅದು ಸ್ಟೇನ್ಸ್ ತೊಗೊಳಲ್ಲ. ಮೇನ್ ಥಿಂಗ್ ಇಸ್ ಸ್ಟೇನ್ಸ್ ಆಗಬಾರ್ದು. ನೀವು ಅದರಲ್ಲೂ ಏನಾದರೂ ಇದ್ರೆ ಯು ಕ್ಯಾನ್ ಈಸಿಲಿ, ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ. ನೀವು ಅದನ್ನು ಕ್ಲೀನ್ ಮಾಡ್ಬೋದು, ನೀಟಾಗಿ ಮೇಂಟೈನ್ ಮಾಡ್ಬೋದು. ಇವಾಗ ನಾವು ಮಾಡ್ಯುಲರ್ ಕಿಚನ್ಸ್ ಹೇಳ್ತೀವಿ, ಓಪನ್ ಕಿಚನ್ಸ್ ಹೇಳ್ತೀವಿ. ಅದಲ್ಲದೆ ಇವಾಗ ಚಿಮ್ನೀಸ್ ಇದೆ, ಹಾಬ್ಸ್ ಇದೆ. ಸೊ ಹಾಬ್ಸ್ ನಿಮ್ಮದು ಏನಾದರೂ ಅಡುಗೆ ಮಾಡೋವಾಗ ಸ್ಮೋಕ್ಸ್ ಇದೆ. ಸೊ ಇಟ್ ಟೇಕ್ ಕೇರ್, ಅದೆಲ್ಲ ಇಟ್ ಅಬ್ಸಾರ್ಬ್ ಆಗುತ್ತೆ. ಅಲ್ಲ, ಯಾವ ರೀತಿ ಕಿಚನ್ಗೆ ಹಾಬ್ಸ್ ಯೂಸ್ ಆಗುತ್ತೆ, ಚಿಮ್ನೀಸ್ ಅಂದ್ರೆ? ಯಾಕೆಂದ್ರೆ ಇವಾಗ ಎಲ್ಲರೂ ಒಂದು ಚಿಕ್ಕ ಗೂಡನ್ನು ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಒಂದು ಚಿಕ್ಕ ಅಡುಗೆ ಮನೆ, ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಎಲ್ಲ ಯಾವುದೇ ನಿಮ್ಮದು ಕಿಚನ್ ವಾಟ್ ಎವರ್ ಸೈಜ್ ಇದೆ, ಚಿಕ್ಕದಿರಲಿ ದೊಡ್ಡದಿರಲಿ, ನಿಮ್ಮದು ಏನೇ ಕುಕ್ಕಿಂಗ್ ಇರಲಿ, ವೆಜ್ ಇರಲಿ ನಾನ್ ವೆಜ್ ಇರಲಿ, ಸೊ ಅದಕ್ಕೆ ತಕ್ಕಂಥ ನಿಮಗೆ ಡಿಫ್ರೆಂಟ್ ಬೇರೆ ಬೇರೆ ವೆರೈಟಿದು ಹಾಬ್ ಸಿಗುತ್ತೆ, ಬೇರೆ ಬೇರೆ ಸೈಜಲ್ಲಿ ಸಿಗುತ್ತೆ, ಡಿಸೈನ್ಸಲ್ಲಿ ಸಿಗುತ್ತೆ. ಇವಾಗ ನಮ್ಮದು ಕುಕ್ಕಿಂಗ್ ಜಾಸ್ತಿ ಆಯಿಲ್ ಇದೆ, ಜಾಸ್ತಿ ಫ್ರೈ ಇದೆ, ನಾನ್ ವೆಜ್ ಇದೆ. ಸೊ ಅದಕ್ಕೆ ಸ್ಮೋಕ್ ಜಾಸ್ತಿ ಇರುತ್ತೆ. ಸೊ ಅದು ಡಿಫ್ರೆಂಟ್ ಸಕ್ಷನ್ ಕೆಪಾಸಿಟೀಸ್ ಬರುತ್ತೆ ಅದರಲ್ಲಿ. ಸೊ ಆ ಸಕ್ಷನ್ ಕೆಪಾಸಿಟೀಸ್ ಪ್ರಕಾರ ನಾವು ಆ ಚಿಮ್ನಿನ ಅಡಾಪ್ಟ್ ಮಾಡ್ಬೋದು. ಪ್ಲಸ್ ನಿಮ್ಮ ಸೈಜ್ ಇದೆ, ಬೇರೆ ಬೇರೆ ಸೈಜ್ಗೆ ನಿಮಗೆ ಸೆಟ್ ಆಗೋದಂಥ 2 ಬರ್ನರ್ಸ್, 3 ಬರ್ನರ್ಸ್, 4 ಬರ್ನರ್ಸ್, ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸೊ ಅದರಲ್ಲೂ ನಮಗೆ ತುಂಬ ವೆರೈಟೀಸ್ ಇದೆ. ಸೊ ನಮಗೆ ಕಿಚನ್ಗೆ ಸೆಟ್ ಆಗೋ ಥರ ಡಿಫ್ರೆಂಟ್ ರೇಂಜಸ್ ಇದೆ. ಸೊ ಅದರಲ್ಲಿ ನಾವು ಯಾವುದೇ ಕಿಚನಲ್ಲಿ ಯೂಸ್ ಮಾಡ್ಬೋದು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಟೈಲ್ಸ್ ಬಗ್ಗೆ ಈಗಾಗಲೇ ಗೊತ್ತಾಯಿತು. ಈಗ ಹೊಸ ರೀತಿಯ ಕಲ್ಲು ಬರ್ತಾ ಇದೆ, ಮಾರ್ಬಲ್ಸನ್ನು ಬಿಟ್ಟು ಅದನ್ನು ಯೂಸ್ ಮಾಡ್ಬೋದು. ಲೈಟ್ ಕಲರ್ಸಲ್ಲೂ ಅದು ಸಿಗುತ್ತೆ. ಅಲ್ಲದೆ ಚಿಮ್ನಿ ಬಗ್ಗೆ ನಾವು ಮಾತಾಡಿದ್ವಿ. ಏನಂದರೆ ಎಂತಹ ಒಂದು ಕಿಚನ್ಗಾದರೂ ಕೂಡ ಆಗುತ್ತೆ. ನಮ್ಮದು ಪುಟ್ಟದು ಚಿಮ್ನಿ ಎಲ್ಲ ಆಗಲ್ಲ ಅಂತ ಏನಿಲ್ಲ, ಎಲ್ಲದಕ್ಕೂ ಯೂಸ್ ಮಾಡಬಹುದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಸುಹಾಸಿನಿಯಲ್ಲಿ ಒಂದು ಬ್ರೇಕ್.